ಈಗ ನೋಡ್ರಿ ಫ್ರೆಂಡ್ಸ್, ರುಚಿಯಾದ ಟೇಸ್ಟಿಯಾದ ಮಾವಿನಕಾಯಿ ಮತ್ತು ಟೊಮೆಟೊ ಚಟ್ನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಎರಡು ಮಿಕ್ಸ್ ಮಾಡೀನಿ. ಹಲೋ ಫ್ರೆಂಡ್ಸ್, ಹೇಗಿದ್ರಿ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಟೈಮ್ 7:30 ಆಗೈತ್ರಿ. ಸೂರ್ಯ ಮತ್ತು ಈಗ ಹೊಂಟಾನ ನೋಡ್ರಿ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾ ಏನು ಹೇಳ್ಕೊಡ್ದಪ್ಪ ಅಂತಂದ್ರೆ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ರೀ. ಮಾವಿನಕಾಯಿ ಚಟ್ನಿ ರೆಸಿಪಿ ಮಾಡತ್ತೀನಿ ರೀ ಫ್ರೆಂಡ್ಸ್. ಬರ್ರಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಮೆಣಸಿನ್ಕಾಯಿ ಹಾಕೊಂಡ್ರಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ್. ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಒಂದು 5 ನಿಮಿಷ ಮುಚ್ಚಿಡ್ಬೇಕು. ಇಷ್ಟ ಕುದಿಬೇಕು ರೀ ಫ್ರೆಂಡ್ಸ್. ಅದು ಬಿಡಬೇಕು ಗ್ಯಾಸ್. ಈಗ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಕುದ್ದಾವ್ರಿ. ಲೈಟ್ ಹೋಗ್ಯಾವ್ರಿ ಫ್ರೆಂಡ್ಸ್, ಸರಿಯಾಗಿ ಕಾಣಲಾಗೈತ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಇವನ್ನ ತೆಗೆದುಕೊಂಡಂತ ಮಾವಿನ ಹಣ್ಣು ಅದಾವಲ್ರಿ, ಅದರೊಳಗಿಂದ ಈ ರೀತಿ ಎಲ್ಲ ಒಳಗಿಂದೆಲ್ಲ ತಕ್ಕೋತೀನಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ, ಇನ್ನು ಸುಡಾತೇವ್ರಿ ಫ್ರೆಂಡ್ಸ್. ಅವ ಈಗ ನೋಡ್ರಿ ಫ್ರೆಂಡ್ಸ್, ಇವನ್ನ ಹುರಿದು ಹಾಕೊಂಡೀನಿ ರೀ, ತೆಗ್ದೀನಿ ರೀ ಅವನ್ನೆಲ್ಲ. ಈಗ ನೋಡ್ರಿ ಟಮಾಟಿ ಹುರ್ಕೊಂಡಿದ್ದೆಲ್ಲ ರೀ, ಇವನ್ನ ಈ ರೀತಿ ಸೊಪ್ಪಿ ತೆಗಿಬೇಕು ರೀ ಫ್ರೆಂಡ್ಸ್. ನೋಡ್ರಿ, ಈ ರೀತಿ ಸೊಪ್ಪಿ ತಕ್ಕೊಂಡ್ರಿ ಹಣ್ಣಾಗ ಕುದ್ದು ಅಂದ್ರೆ, ಎಣ್ಣೆ ಒಳಗೆ ಕರ್ದು ಅಂದ್ರೆ ಈ ರೀತಿ ಹಾಕೋರಿ ಫ್ರೆಂಡ್ಸ್. ಅವ ನೋಡ್ರಿ, ಈಗ ನೋಡ್ರಿ ಫ್ರೆಂಡ್ಸ್, ಇವಕ್ಕೆ ಕರ್ದು ಇಟ್ಕೊಂಡಿದ್ದ ಮೆಣಸಿಗೆ ಹಾಕೋತೀನಿ ರೀ. ಈಗ ಬೆಳ್ಳುಳ್ಳಿ ಹಾಕೋತೀನಿ ರೀ. ಆಮ್ಯಾಗ ಈಗ ನೋಡ್ರಿ ಫ್ರೆಂಡ್ಸ್, ಇವಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರ, ಖಾರದ ಪುಡಿ ಹಾಕೋತೀನಿ ರೀ. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟು ಮೆಣಸಿನ್ಕಾಯಿ ಹಾಕೊಂಡ್ರಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಫ್ರೆಂಡ್ಸ್. ಈ ರೀತಿ ಎಣ್ಣೆ ಹಾಕ್ಕೊಂಡ್ರೆ ಒಂದು 5 ನಿಮಿಷ ಮುಚ್ಚಿಡ್ಬೇಕು ರೀ. ಇಷ್ಟ ಕುದಿಬೇಕು ರೀ ಫ್ರೆಂಡ್ಸ್. ಅದು ಬಿಡಬೇಕು ಗ್ಯಾಸ್. ಈಗ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಕುದ್ದಾವ್ರಿ. ಲೈಟ್ ಹೋಗ್ಯಾವ್ರಿ ಫ್ರೆಂಡ್ಸ್, ಸರಿಯಾಗಿ ಕಾಣಲಾಗೈತ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ನಾನಿಲ್ಲಿ ಇವನ್ನ ತೆಗೆದುಕೊಂಡಂತ ಮಾವಿನ ಹಣ್ಣು ಅದಾವಲ್ರಿ, ಅದರೊಳಗಿಂದ ಈ ರೀತಿ ಎಲ್ಲ ಒಳಗಿಂದೆಲ್ಲ ತಕ್ಕೋತೀನಿ ನೋಡ್ರಿ ಫ್ರೆಂಡ್ಸ್.
ಸುಡಾತೇವ್ರಿ ಫ್ರೆಂಡ್ಸ್. ಅವ ಈಗ ನೋಡ್ರಿ ಫ್ರೆಂಡ್ಸ್, ಇವನ್ನ ಹುರಿದು ಹಾಕೊಂಡೀನಿ ರೀ, ತೆಗ್ದೀನಿ ರೀ ಅವನ್ನೆಲ್ಲ. ಈಗ ನೋಡ್ರಿ ಟಮಾಟಿ ಹುರ್ಕೊಂಡಿದ್ದೆನಲ್ಲ ರೀ, ಇವನ್ನ ಈ ರೀತಿ ಸೊಪ್ಪಿ ತೆಗಿಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಈ ರೀತಿ ಸೊಪ್ಪಿ ತಕ್ಕೊಂಡ್ರಿ ಹಣ್ಣಾಗ ಕುದ್ದು ಅಂದ್ರೆ ಎಣ್ಣೆ ಒಳಗೆ ಕರ್ದು ಅಂದ್ರೆ ಈ ರೀತಿ ಹಾಕೋರಿ ಫ್ರೆಂಡ್ಸ್. ಅವ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್, ಇವಕ್ಕೆ ಕರ್ದು ಇಟ್ಕೊಂಡಿದ್ದ ಮೆಣಸಿಗೆ ಹಾಕೋತೀನಿ ರೀ. ಇವಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ರೀ. ಆಮ್ಯಾಗ ಈಗ ನೋಡ್ರಿ ಫ್ರೆಂಡ್ಸ್, ಇವಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೋತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಖಾರದ ಪುಡಿ ಹಾಕೊಂಡೀನಿ ರೀ. ಇದಕ್ಕೆ ನೋಡ್ರಿ ಸ್ವಲ್ಪ ಜೀರಿಗೆ ಕಾಳು, ಮೆಂತ್ಯ ಕಾಳು ಹಾಕೋತೀನಿ ರೀ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಒಂದು 2 ಇಂಡಿ ಅಷ್ಟು ಕರಿಬೇವು ಹಾಕೋತೀನಿ ರೀ. ಆಮೇಲೆ ನೋಡ್ರಿ ಫ್ರೆಂಡ್ಸ್, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡ್ರಿ ಉಳ್ಳಿಗಡ್ಡೆ ಹಾಕ್ತೀನಿ ರೀ. ಈಗ ನೋಡ್ರಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್. ಈಗ ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್. ಈಗ ನೋಡ್ರಿ ಫ್ರೆಂಡ್ಸ್, ಈ ರೀತಿ ಆಗೈತೆ ನೋಡ್ರಿ ಚಟ್ನಿ. ಈಗ ಇದಕ್ಕೆ ಇನ್ನು ಸ್ವಲ್ಪ ಟೇಸ್ಟ್ ಚೆಂದಂಗೆ ಬರ್ಲಿತ್ತೇಳಿ ಒಂದು ಪಾನಿ ಕೊಟ್ಕೋಬೇಕ್ರಿ ಫ್ರೆಂಡ್ಸ್. ಬರ್ರಿ. ಈಗ ನೋಡ್ರಿ ಫ್ರೆಂಡ್ಸ್, 1 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿನ್ರಿ, ಹಾಕಿಟ್ಟಿನಿ ರೀ. ಇದಕ್ಕೆ ನೋಡ್ರಿ ಜೀರಿಗೆ, ಸ್ವಲ್ಪ ಮೆಂತ್ಯ ಕಾಳು ಹಾಕ್ತೀನಿ ರೀ. ಸ್ವಲ್ಪ ಸಾಸಿವೆ ಕಾಳು ಹಾಕೋತೀನಿ ರೀ ಫ್ರೆಂಡ್ಸ್. ಇದಕ್ಕೆ ನೋಡ್ರಿ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ ರೀ ಫ್ರೆಂಡ್ಸ್. ಈಗ ನೋಡ್ರಿ ಒಗ್ಗರಣೆಗೆ ಇದನ್ನು ಹಾಕೋತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ರುಚಿಯಾದ ಟೇಸ್ಟಿಯಾದ ಮಾವಿನಕಾಯಿ ಮತ್ತು ಟೊಮೆಟೊ ಚಟ್ನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈಗ ಎರಡು ಮಿಕ್ಸ್ ಮಾಡೀನಿ ಮಾವಿನಕಾಯಿ ಚಟ್ನಿ ರೆಡಿ ಆಗೈತೆ ನೋಡ್ರಿ, ಮಸ್ತ್ ಆಗೈತೆ ರೀ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಹೆಂಗಾಗ್ಯದ ಅಂತ ಹೇಳಿ ನನಗೆ
ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾ ಮಾಡೋ ಹೊಸ ವಿಡಿಯೋ ದಿನ ನಿಮಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಈ ವಿಡಿಯೋ ಇವತ್ತಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.